ಹಿಂಗ್ಯಾಕೆ ನನ್ನ ನೋಡ್ತಿದ್ದೀರಾ? ಎದೋಳ್ರಿ, ಆಫೀಸಿಗೆ ಹೋಗಲ್ವಾ? ಹೋಗ್ಬೇಕಾಗಿತ್ತು. ಹೋಗ್ಬೇಕಂದ್ರೆ ಬೇಗ ಎದೋಳ್ರಿ, ಎದ್ಬಿಟ್ಟು ಹೋಗಿ ಸ್ನಾನ ಮಾಡ್ಕೊಂಬನ್ರಿ. ಇಷ್ಟೊಂದು ಚಳಿಲಿ ಯಾರು ಸ್ನಾನ ಮಾಡ್ತಾರೆ? ನಾನಂತೂ ಮಾಡಲ್ಲ. 10 ದಿನದಿಂದ ನೀವು ಸ್ನಾನನೇ ಮಾಡಿಲ್ಲ, ಹೋಗಿ ಸ್ನಾನ ಮಾಡ್ಕೊಂಬರೋಗ್ರಿ. 10 ದಿನದಿಂದ ತುಂಬ ಚಳಿ ಇದೆ. ನಾನು ಹೆಂಗೆ ಸ್ನಾನ ಮಾಡೋಕ್ಕೆ ಹೋಗುತ್ತೆ? ನನ್ನ ಕೈಯಲ್ಲಂತೂ ಆಗಲ್ಲ ಈ ಥಂಡಿ ಒಳಗೆ ಸ್ನಾನ ಮಾಡೋಕ್ಕೆ. ಹೋಗಿ ಬಿಸಿ ಕಾಫಿ ಮಾಡ್ಕೊಂಬಾರೆ. ಹೋಗೆ. ನನಗಂತೂ ಗೊತ್ತಿಲ್ಲ ತಮ್ಮಂತ ತಾವೇನು ಅನ್ಕೊಬಿಟ್ಟಿದ್ದೀರಾ. ಒಂದು ದಿನನೂ ನೀವು ಪ್ರೀತಿಯಿಂದ ಮಾತಾಡ್ಸೇ ಇಲ್ಲ. ನಿಮ್ಮನ್ನಂತೂ ಅರ್ಥನೇ ಮಾಡ್ಕೊಳಕ್ಕಾಗ್ತಿಲ್ಲ. ನನ್ನ ತವ್ರ ಮನೆಗೆ ಹೋಗ್ಬಿಡೋಣ ಅನ್ನಿಸ್ತಿದೆ. ಯಾವಾಗಲೂ ನನ್ನನ್ನಂತೂ ಸ್ನಾನ ಮಾಡು 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 ಅಂತಾನೆ ಇರ್ತಾಳೆ. ಏನು ನಿನ್ ತರ್ಲೆ? ನೀವು ಸ್ನಾನ ಮಾಡೋಕ್ಕೆ ಯಾಕೆ ಅಷ್ಟೊಂದು ಹೆದರ್ತೀರಾ? ಮಗನೇ, ನೀನು ಮಿತಿಲಿರು. ಇಲ್ಲ ಅಂದರೆ ನಿನಗೆ ಉಲ್ಟಾ ನೇತಾಕ್ಬಿಟ್ಟು ಫ್ರಿಜ್ಜಿನ ತಣ್ಣೀರಲ್ಲಿ ಸ್ನಾನ ಮಾಡಿಸ್ಬಿಡ್ತೀನಿ. ಏನು ನಿಂದು ಚೇಷ್ಟೆ? ಏನಾಯ್ತು? ಯಾಕೆ ಮಕ್ಳಿಗೆ ಬೈತಿದ್ದೀರಾ? ಕಾಫಿ ಏನು? ಕಾಫಿ ಕಾಫಿ ಎಲ್ಲಿ? ಕಾಫಿ ಪುಡಿ ಖಾಲಿ ಆಗ್ಬಿಟ್ಟಿದೆ. ಕಾಫಿ ಪುಡಿ ಖಾಲಿಯಾಗಿದ್ರೆ ನಿನ್ನೆನೇ ಹೇಳ್ಬೇಕಿತ್ತು. ಆಫೀಸಿಂದ ಹಂಗೆ ಬರ್ತಾ ತರಿಸಿದ್ದೆ. ನೆನ್ನೆನೆ ನಿಮ್ಗೆ ಹೇಳಿದ್ನಲ್ಲ, ನಿಮ್ಮ ಜೇಬಲ್ಲಿ ಸಾಮಾನು ಲೀಸ್ಟ್ ಇಟ್ಟಿದ್ದೆ, ನೀವು ತಗೋಬರ್ಲಿ ಅಂತ. ಸಾಮಾನ್ ಲೀಸ್ಟ್ ನೋಡಿಲ್ಲ, ಮರ್ತೋಯ್ತು. ನಿಮ್ಮ ತಲೆ ಒಂದು ಕಡೆ ಇದ್ರೆ ತಾನೇ ನೀವು ನೋಡೋದು. ಆಯ್ತು ಆಯ್ತು, ನಾನು ಮರ್ತೋಗ್ಬಿಟ್ಟಿದ್ದೆ. ಏನು ಸರಿ? ಹೇಳಿಲ್ವಾ ಮರ್ತೋಗಿದ್ದೆ ಅಂತ? ನಾನೇನಾದ್ರು ಈ ಥರ ತಪ್ಪು ಮಾಡಿಬಿಟ್ಟಿದ್ರೆ ಪೂರ್ತಿ ಮನೆಯೇ ತಲೆ ಮೇಲೆ ಎತ್ಕೊಂಡು ಕುಣಿತಿದ್ರಿ. ಈಗ ಮರ್ತೋಗಿದ್ರೆ ಅಂದ್ರೆ ಏನು ಮಾಡಲಿ? ಸತ್ತೋಗ್ಬಿಡ್ಲಾ? ಇಲ್ಲ ಅಂದ್ರೆ ಗೋಡೆಗೆ ಹೋಗಿ ತಲೆ ಸಿಚ್ಕೊಬಿಡ್ಲಾ? ಅಪ್ಪ, ಶಾಂತಿ ಶಾಂತಿ. ಏಯ್, ಬಾಯಿ ಮುಚ್ಕೊಂಡು ಮನ್ಕೊಳ್ಳಲ್ಲ. ನಾನೇ ತರ್ತೀನಿ ಅಂಗಡಿಯಿಂದ ಕಾಫಿ ಪುಡಿನ. ನಾನು ಬರ್ತೀನಿ ಅಂಗಡಿಗೆ. ಆಯ್ತು ಆಯ್ತು, ನಾನು ಹೆಗ್ಲ ಮೇಲೆ ಕೂತ್ಕೋ. ಬಟ್ಟೆ ಚೇಂಜ್ ಮಾಡ್ಕೊಂಡು ಹೋಗ್ರೋ. ತಲೆ ಕೆಟ್ಟೋಗಿದೆ ನಿಮ್ಮೆಲ್ಲರಿಂದ. ಅಂಕಲ್ ನಮಸ್ಕಾರ. ನಮಸ್ಕಾರ. ಈ ಚಳಿಲು ಸ್ವೆಟರ್ ಹಾಕೊಳ್ದಲ್ಲೇ ಯಾಕೋ ತಿರುಗ್ತಿದ್ದೀರಾ? ನಮ್ಮ ಸ್ಟೈಲೇ ಹಂಗೆ. ಏನು ಬೇಕಿತ್ತು? 1 ಪ್ಯಾಕೆಟ್ ಕಾಫಿ ಪುಡಿ ಕೊಡಿ. ಮತ್ತೆ ನನಗೆ